ಭಾಳ ಕಷ್ಟ ಆಯಿತು. ಪೆನ್ ಡ್ರೈವ್ ಟೈಟ್ಲ್ ತಗೊಳ್ಳೋಕ್ಕೆ ಭಾಳ ಕಷ್ಟ ಆಯಿತು. ಈ ಹಿಂದೆ ಇದ್ದ ಅಧ್ಯಕ್ಷರು ಬಹಳ ಸಾಹಸ ಮಾಡಿ ನಮ್ಗೆ ಕೊಡಿಸಿದ್ರು. ಈಗಿರೋ ಅಧ್ಯಕ್ಷರು ಭಾಳ ಸಾಹಸ ಮಾಡಿ ರಿಲೀಸ್ ಮಾಡೋಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಧನ್ಯವಾದಗಳು. ನಮ್ಮ ನೀನು ಫಸ್ಟು ಪೆನ್ ಡ್ರೈವ್ ನಮ್ಮ ಹತ್ರ ಬಂದಿದ್ದೆ, ಅದನ್ನ ಹೇಳ್ತಾ ಇಲ್ಲ. ಲೈನ್ ವೆಂಕಟೇಶ್ ಬಿಫೋರ್ ನಮ್ಮ ಹತ್ರ ಬಂದಿದ್ದೆ, ಜ್ಞಾಪಕ ಇದೆಯಾ? ನಮ್ಮ ಆಫೀಸ್ಗೆ ಬಂದಿದ್ದೆ. ಪೆನ್ ಡ್ರೈವ್ ಬಂದಿದ್ದು ನಿಜ, ಪೆನ್ ಡ್ರೈವ್ ಓಪನ್ ಆಗ್ತಾ ಇರಲಿಲ್ಲ. ಈಗ ಪೆನ್ ಡ್ರೈವ್ ಓಪನ್ ಆಗೋ ಸಮಯ ಬಂದಿದೆ, ಕೂಡು ಬಂದಿದೆ. ಒಳ್ಳೇದಾಗಲಿ. ಹೀಗಾಗಿ ಬಹಳ ರಿಚಾಗಿ ಮಾಡೋಕ್ಕೆ ನಮ್ಮ ನಿರ್ಮಾಪಕರು ಕಾರಣ ಆಗಿದ್ದಾರೆ. ಅವರಿಗೆ ಮತ್ತೆ ಇನ್ನೊಂದ್ಸರಿ ಅಭಿನಂದನೆಗಳು. ನನ್ನ ಜೊತೆ ಆರ್ಟಿಸ್ಟ್ಗಳು ನಮ್ಮ ತನಿಷಾ ಕುಪ್ಪಂಡ ಇರ್ಬೋದು, ನಮ್ಮ ಕಿಶನ್ ಇರ್ಬೋದು, ಮಾಲಾಶ್ರೀ ಮೇಡಮ್ ಇರ್ಬೋದು, ಇನ್ನು ಹಾಗೆ ಉದ್ದಕ್ಕೆ ಹೇಳ್ಕೊಂಡ್ರೆ ಬಹಳಷ್ಟು ಜನ ಇದ್ದಾರೆ. ಇವರೆಲ್ಲ ನಮಗೆ ಸಾಥ್ ಕೊಟ್ಟಿದ್ದು ನನಗೆ ಪೆನ್ ಡ್ರೈವ್ ಬಹಳ ಹಗುರವಾಗಿ ಮುಗಿಸೋಕ್ಕೆ ನನಗೆ ಅನುಕೂಲ ಆಯಿತು. ಆ್ಯಕ್ಚುಲಿ ಒಂದಿನಕ್ಕೆ ಒಂದರ ಒಂದು ರಿಟರ್ನಿಂಗ್ ಕಾಲ್ ಬರುತ್ತೆ. ಪೆನ್ ಡ್ರೈವ್ ಏನ್ರಿ ಇದು, ಯಾವ್ದು ಇದು ಪೆನ್ ಡ್ರೈವ್, ಏನು ಪೆನ್ ಡ್ರೈವ್ ರೀ ಇದು? ನಾನು ಬಹಳ ನೇರವಾಗಿ ಹೇಳ್ತೀನಿ, ಇಟ್ಸ್ ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್. ಏನೇನೋ ಕೇಳ್ತಾರೆ, ಅವೆಲ್ಲ ಹೇಳೋಕ್ಕಾಗೋದಿಲ್ಲ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಎಲ್ಲವೂ ಅದ್ದೂರಿಯಾಗಿ ನಡೆದೈತೆ. ಈಗ ಬಂದಿದೆ, ರಿಲೀಸಿಗೆ ಹಂತಕ್ಕೆ ಬಂದಿದೆ. ನಮ್ಮ ಚಂದನ್ ಸುರೇಶ್ ಅವರು ಮುಂದೆ ಬಂದಿದ್ದಾರೆ ರಿಲೀಸ್ ಮಾಡೋಕ್ಕೆ, ಅವ್ರಿಗೂ ಅಭಿನಂದನೆಗಳು. ಇದಕ್ಕೆಲ್ಲ ಕಾರಣ ಆಗಿರೋದು ನಮ್ಮ ಕೆ ಮಂಜು ಸರ್. ಎಲ್ಲೇ ಗಾಡಿ ಪಂಚರ್ ಆದ್ರೂ ಅವ್ರ ಭಾಷೆನಲ್ಲಿ ಹೇಳ್ಬಿಟ್ಟು ಹೋಗು ಅಂತಂತಾರೆ. ಆ ಭಾಷೆ ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋದೆ ಕೆ ಮಂಜು ಭಾಷೆ. ಅದಕ್ಕೆ ನಾವು ಎಲ್ಲೂ ನೆಲ ನೋಡೋಕ್ಕೆ ಬಿಟ್ಟಿಲ್ಲ, ಬರೀ ಆಕಾಶ ನೋಡ್ಕೊಂಡೇ ಓಡಾಡಿದ್ದೀವಿ. ಬಹಳ ಚೆನ್ನಾಗಿ ಬಂದಿದೆ. ಇವನ್ ಟುಡೇ ಅಣ್ಣ ನಮ್ಮ ಜೊತೆ ಇದ್ದಾರೆ, ತುಂಬ ಥ್ಯಾಂಕ್ಸ್ ಸರ್. ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ, ಕ್ಷಮೆ ಇರಲಿ. ಒಂದೊಂದು ಹಾಡು 10 ಸರಿ ಸಾಮಾನ್ಯವಾಗಿ ಯಾರು ಬರ್ಸಲ್ಲ, 10 ಸರಿ ಮೇಲೇ ಬರ್ಸ್ಬಿಟ್ಟಿದ್ದೀನಿ. ಒಂದೊಂದು ಲೈನನ್ನು ನಿಮ್ಗೆ ಆಲ್ಟ್ರೇಷನ್ ಕೊಟ್ಟಿದ್ದೀನಿ. ರಾತ್ರಿ ಯಾರು ನಿದ್ದೆ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ. ಬಟ್ ರಿಸಲ್ಟ್ ಬಂದಿದೆ, ನಿಮಗೂ ಧನ್ಯವಾದಗಳು. ನಮ್ಮ ಕರಿಸುಬಾಣ ಬೈತಾನೆ ಇರ್ತಾರೆ, ಯಾಕ್ರಿ ಬಗೆಯಣ ಸ್ವಾಮಿ. ಇರಲಿ, ಹಿರಿಯರ ಆಶೀರ್ವಾದ ಇರಬೇಕು ನಮ್ಮ ಮೇಲೆ, ಕರುಣೆ ಇರಲಿ. ಥ್ಯಾಂಕ್ ಯು. ಭಾಳ ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ನಮ್ಮ ಪೆನ್ ಡ್ರೈವಲ್ಲಿ ಅವರೇ ನಿಜವಾಗ ಪೆನ್ನು ಅಂತ ಅನಿಸುತ್ತೆ. ಡ್ರೈವು ನೀವು ನೋಡಿ ಹೇಳಬೇಕು, ನಿಜವಾದ ಪೆನ್ ಅಲ್ಲೇ ಇರೋದು. ಸಿಕ್ಕಾಪಟ್ಟೆ ಬಂದಿದೆ. ಕಾನ್ಸೆಪ್ಟ್ ನಂದಾಗಿರೋದ್ರಿಂದ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಅಲ್ಲ, ಪೆನ್ ಡ್ರೈವ್ ಅಂದ್ರೆ ರಿಲೀಸ್ ಆದಾಗಲೇ ಅದಕ್ಕೆ ಆನ್ಸರ್ ಸಿಗುತ್ತೆ. ಪೆನ್ ಡ್ರೈವ್ ಯಾರು ಸೊತ್ತು ಅಲ್ಲ ರೀ, ಪೆನ್ ಡ್ರೈವ್ ಯಾರು ಸೊತ್ತು ಅಲ್ಲ. ಇರಲಿ, ಆದ್ರೂ ಸರ್ ಹೇಳ್ತಾರದು ನಿಜ. ಸೆನ್ಸಿಟಿವ್ ಮ್ಯಾಟರು, ಆ ಸೆನ್ಸಿಟಿವ್ ಮ್ಯಾಟ್ರ್ ಇಟ್ಕೊಂಡೇ ನಾನು ಚಿತ್ರ ಮಾಡಿದ್ದೀನಿ. ನಮ್ಮ ಸುಬ್ಬಣ್ಣ ಅದಕ್ಕೆ ಪ್ರಮುಖ ಪಾತ್ರ, ಅವರೇ ಪೆನ್ ಡ್ರೈವ್ ಮಾಡೋದು. ಚಿತ್ರ ನೋಡಿದಾಗ ಎಲ್ರಿಗೂ ಅದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ. ಪೆನ್ ಡ್ರೈವ್ ವಿಷಯ ಎಷ್ಟಿದೆ? ವಿಷಯ ಭಾಳಷ್ಟಿದೆ ಸರ್. ಅದು ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆ ಎಳೆ ಬಿಟ್ರೆ ಜನ ನೋಡಿರೋದು ಸಿಗುತ್ತಾ? ಹೌದು. ಮತ್ತೆ ಭಯ ಆಗುತ್ತೆ, ಅವ್ರಿಗೆ ಕೇಸ್ ಬೀಳುತ್ತೆ ಅಂತ. ಇಲ್ಲ, ಅವ್ರು ನೋಡಿದ್ರೆ ಯಾರು ಕೇಸ್ ಆಗ್ತಾರೆ. ಬೇರೆ ಮಾತಾಡಿ, ಮುಂದೆ ಹೋಗಿ. ಪೆನ್ ಡ್ರೈವ್ ಇಷ್ಟೇ ಹೇಳೋದು, ಇದಕ್ಕಿಂತ ಮುಂದೆ ಹೇಳೋದು ಕಷ್ಟ ಆಗುತ್ತೆ. ಜುಲೈ 4ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಚಂದನ್ ಸುರೇಶ್ ಅವರು ಹೆಚ್ಚು ಕಮ್ಮಿ ಒಂದು 150 ಥಿಯೇಟರ್ ಮಾಡೋಣ, ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಎಂಟೈರ್ ಕರ್ನಾಟಕದಲ್ಲಿ ಈಗಾಗಲೇ ಎಲ್ಲ ಕಡೆ ಹೋರ್ಡಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ ಅವರೇನೆ. ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈ ಸರಿ ಯಾಕೋ ನಮ್ಮ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗಿದೆ ಅನ್ಸುತ್ತೆ. ರಾಜಕೀಯ ಇರುತ್ತಾ ನಿಮ್ಮ ಸಿನಿಮಾದಲ್ಲಿ? ಇದೆಯಲ್ಲ, ರಾಜಕೀಯ ಇದೆ. ಮಹಾರಾಷ್ಟ್ರ ಮೇಡಮ್ ಏನು? ಅವ್ರು ಕಮಿಷನರ್, ಎಸ್ ಪಿ. ಅವ್ರಿಗೆ ಸಾಂಗ್ ಮಾಡಬೇಕು ಅಂತಿದ್ರಿ, ಇನ್ನೊಬ್ಬರನ್ನ ಕರ್ಕೊಂಬರ್ಬೇಕು, ಶಶಿಕುಮಾರ್ ಅವ್ರದ್ದು ಸಾಂಗ್ ಮಾಡಬೇಕು ಅಂತಿದ್ರಿ, ಇಬ್ಬರನ್ನು ಸೇರಿ.
ನಾಗೇಂದ್ರ ಪ್ರಸಾದ್ ಅವರು ಟೂನ್ ಕೂಡ ಮಾಡಿದ್ರು, ಏನಾಯ್ತದು? ಹೇಳೋದು ಅನ್ನಿಸ್ತಾ ಐತೆ. ಯಾವ್ದಿಲ್ವೋ ಅದ್ರ ಬಗ್ಗೆ ಯಾಕೆ ಕೇಳ್ತೀಯ ನಾಗರಾಜ್? ಇಲ್ಲದೆ ಇರೋದ್ರ ಬಗ್ಗೆ 30 ವರ್ಷದಿಂದ ಸಾಹಸ ಮಾಡ್ತಾ ಇದ್ದೀವಿ. ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀವಿ ಎಲ್ಲರಿಗೂ ಗೊತ್ತಿರುತ್ತೆ, ಇಲ್ಲಿರೋರೆಲ್ಲ ಇದ್ದಾರೆ. ಅಂದಾಗ ಸ್ವಲ್ಪ ಸಮಸ್ಯೆ ಆಯಿತು, ಬೇಜಾರಾಯಿತು. ಅದಕ್ಕೆ ಅಲ್ಲೇ ಬಿಟ್ಬಿಡೋಣ. ಬಹಳ ದೊಡ್ಡ ಆರ್ಟಿಸ್ಟ್ನು ನಮ್ಮ ನಾಗೇಂದ್ರ ಪ್ರಸಾದ್ ಕರ್ಕೊಂಡೋಗಿ ಎಲ್ಲ ರೆಡಿ ಆಯಿತು. ಬಟ್ ಯಾಕೋ ಅದು ಗೊತ್ತಿಲ್ಲ. ಎಲ್ಲ ನಮ್ಮ ಮೀಡಿಯಾ ಪೀಪಲ್ ದಯವಿಟ್ಟು ಸಪೋರ್ಟ್ ಮಾಡಿ. ಇದು ರಿಯಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಬ್ಜೆಕ್ಟು. ನಾನು ಒಂದು 30 ವರ್ಷದಿಂದ ಸತತವಾಗಿ ಚಿತ್ರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೈ ಗಾಡ್ಸ್ ಗ್ರೇಸ್ ಒಂದು ಚಿತ್ರನೂ ಕಳಪೆ ಅಂತ ಸುದ್ದಿ ನಾನು ಕೇಳಲಿಲ್ಲ. ಅದು ನನ್ನ ಪುಣ್ಯ. ಇವಾಗ ಕೂಡ ಒಂದು ಬೇಲಿಫು ಅಂತ ನಮ್ಮ ಲಯನ್ ವೆಂಕಟೇಶ್ ನಿರ್ಮಾಣ ಮಾಡಿತ್ತು. ಅದು ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರಾಯಿತು. ಅದರಿಂದ ಒಂದು 2-3 ಚಿತ್ರ ಮಾಡೋಕ್ಕೆ ಅವಕಾಶ ನನಗೆ ಸಿಕ್ಕಿದೆ ಈಗ. ಜೊತೆಗೆ ನಮ್ಮ ಮಂಜಣ್ಣನು ಈಗ ಮಾಡಿಬಿಡೋಣ, ಇದು ಹಳೇದವ್ರ ಕಮಿಟ್ಮೆಂಟು, ಇಲ್ಲ ಈ ಸರಿ ಮಾಡಿಬಿಡೋಣ ಸೀರಿಯಸ್ ಆಗಿ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದ್ರ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗ್ತಾ ಇದೆ. ನಿಮ್ಮ ಆಶೀರ್ವಾದ ಬೆಂಬಲ ಎಲ್ಲರದು ನಮ್ಮ ಮೇಲೆ, ನಮ್ಮ ತಂಡದ ಮೇಲೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಸೆಬಾಸ್ಟಿಯನ್ ಅವರು ಪಾಪ ನಾನು ನೋಡಿದ ತಕ್ಷಣ ಏನು ಹೇಳ್ಬೇಕು ಗೊತ್ತಾಗದೆ ಭಾಳ ಕಾಟ ಕೊಟ್ಟೆ ಅಂದ್ಬಿಟ್ರು. ಅವ್ರು ಕಾಟ ಕೊಟ್ಟೋದೇನಂದ್ರೆ ಅಣ್ಣ ಹಾಡು ಕೊಡೋಣ, ಅಣ್ಣ ಹಾಡು ಕೊಡೋಣ, ಇದೇ ಅವ್ರು ಕೊಟ್ಟರು ಕಾಟ. ಸಾಂಗು ಪೆನ್ ಡ್ರೈವ್ ಟೈಟ್ಲು ನೀವಾಗಲೇ ನಮ್ಮ ನಾಗರಾಜ್ ಮಾತಾಡೋದು ಒಂಥರ ಸೆನ್ಸಿಟಿವ್ ಇದು. ಅದನ್ನು ಕಮರ್ಷಿಯಲ್ ಆಗಿ ಸಿನಿಮಾ ಮಾಡ್ಕೊಳ್ಳೋದು ಅದು ಮೊದಲಿಂದ ನಡ್ಕೊಂಡ್ಬಂದಿದೆ. ಸಮಾಜದಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದ್ರೆ ಆ ಘಟನೆಯನ್ನು ತಕ್ಷಣ ಸಿನಿಮಾ ಮಾಡೋದು ಸಹಜವಾಗಿ ನಡ್ಕೊಂಡ್ಬಂದಿದೆ. ನಮ್ಮ ಡೇವಿಡ್ ಅವರು ದಿಸ್ ಇಸ್ ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್ ಅಂತ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಆ ಹಾಡುಗಳು 2 ಹಾಡು ನೋಡಿದ್ರಿ. ನನಗೆ ಕಿಶನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ 2 ಹಾಡಲ್ಲಿ. ಆ್ಯಂಡ್ ತನಿಷಾ ಕುಪ್ಪಂಡವರು ನಾನು ಹಂಗೆ ಕಾಣ್ತಾರಂತ ಅಂದ್ಕೊಂಡಿರಲಿಲ್ಲ. ತುಂಬ ಲುಕಿಂಗ್ ವೆರಿ ಗ್ರೇಟ್. ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ. ಬಟ್ ಕಿಶನ್ ಅವ್ರನ್ನ ಹಾಡಲ್ಲಿ ಇನ್ನೂ ಚೆನ್ನಾಗಿ ಬಳಸ್ಕೊಂಡಿಲ್ಲ. ತುಂಬ ಅದ್ಭುತವಾದ ನೃತ್ಯಪಟು. ಆ ಹಾಡಲ್ಲಿ ನಾನು ಡೇವಿಡ್ ಅವ್ರಿಗೆ ಬೈದೆ, ಅಲ್ಲ ಸ್ವಾಮಿ ಅಂಥ ಅದ್ಭುತವಾದಂಥ ಡ್ಯಾನ್ಸರ್ನ ಕರ್ಕೊಂಡೋಗಿ ಹಂಗೆ ಕೂರಿಸ್ಬಿಟ್ಟಿದ್ದಾರೆ. ಅರ್ಧ ಹಾಡು ಡ್ಯಾನ್ಸ್ ಮಾಡಿದ್ದಾರೆ, ಇನ್ನು ಅರ್ಧ ಕೂತಿದ್ದಾರೆ. ನೀವು ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಹಂಗಂದಾಗ ಹೇಳಿದ್ರಲ್ಲ ಅವ್ರಿಗೇನೋ ಕಾಲು ಗೇಟ್ ಆಗಿತ್ತು ಅಂತ. ಸ್ವಲ್ಪ ಲೇಟಾಗಿ ಶೂಟಿಂಗ್ ಮಾಡ್ಬೋದಿತ್ತು ಕಾಲು ಸರಿ ಹೋದ್ಮೇಲೆ. ಅದನ್ನ ಆಮೇಲೆ ನೀವು ಹೇಳ್ಬೇಕು ಸ್ಟೇಜಲ್ಲಿ. ಇನ್ನೊಂದ್ಸಲ ರೀಶೂಟ್ ಮಾಡಿದ್ರು ನನಗೆ ನಿರ್ಮಾಪಕರು ಇಲ್ಲೇ ಇದ್ದಾರೆ. ಇನ್ನೊಂದ್ಸಲ ರೀಶೂಟ್ ಮಾಡಿದ್ರೆ ಇನ್ನೂ ಚಂದ. ಇದು ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡಿ. ಇನ್ನೊಂದು 2 ದಿವಸ ಇಡೀ ಸಾಂಗ್ ಮಾಡೋದು ಚೆನ್ನಾಗಿದೆ. ಮಾಡಿ ಬಾಸ್, ಮಾಡಿ. ಸಿನಿಮಾ ತಾನೆ. ಒಳ್ಳೇದಾಗಲಿ, ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನಿರ್ಮಾಪಕರು ಲಯನ್ ಅವರಲ್ಲಿ ಯಾಕೆ ಹಿಂದೆ ಕೂತ್ಬಿಟ್ಟಿದ್ದೀರಿ? ಲಯನ್ ಅವರು ಮತ್ತು ಹನುಮಂತರಾಜ್ ಅವರಿಗೆ ಇಬ್ಬರಿಗೂ ಹೆಚ್ಚು ಹಣ ಬರಲಿ. ಅವ್ರಿಗಿಬ್ರಿಗೂ ಹಣ ಬಂದರೆ ಡೇವಿಡ್ ಅವ್ರ ಜೇಬ್ ತುಂಬುತ್ತೆ. ಡೇವಿಡ್ ಅವ್ರ ಜೇಬ್ ತುಂಬಿದ್ರೆ ನಮಗೂ ಜೇಬ್ ತುಂಬುತ್ತೆ. ಕಾಟಕ್ಕಿಂತ ಕಾಸು ಕೊಡಿ. ಒಳ್ಳೇದಾಗಲಿ. ನಮಸ್ಕಾರ. ಮಂಜಣ್ಣ ಅವ್ರಿಗೆ ಮತ್ತೆ ಕರಿಸುಬ್ಬ ಅವ್ರಿಗೆ ಮತ್ತೆ ನಮ್ಮ ಕವಿರತ್ನ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಮತ್ತೆ ಏನು ನಮ್ಮ ಕಲಾವಿದರು ತನಿಷಾ ಕುಪ್ಪಣ್ಣ ಅವರು, ಕಿಶನ್ ಅವರಾಗಿರ್ಬೋದು, ಮತ್ತೆ ಕರಿಸುಬ್ಬ ಅವರು, ಇವರೆಲ್ಲ ನಮ್ಮ ಸಿನಿಮಾಗಳಲ್ಲಿ ಅವರ ಸಮಯವನ್ನ ಬಹಳಷ್ಟು ನಮಗ ಅನುಕೂಲ ಆಗೋ ಥರ ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರಿಗೆ ಖಂಡಿತವಾಗಿ ಇವತ್ತು ಈ ಸಭೆಯ ಮುಖಾಂತರ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಸೊ ಏನು ಸಿನಿಮಾ ಇದೆ ನಾವು ಪ್ರಾರಂಭ ಮಾಡಬೇಕು ಅಂತಿದ್ದು, ಅವಾಗ ನಮಗೆ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಹೆಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು. ಈಗ ಪೆನ್ ಡ್ರೈವ್ ಅಂತ ಒಂದು ಹೆಸರು ಇದೆಯಲ್ಲ, ಅದು ಯಾರಿಗೂ ಒಬ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಪೆನ್ ಡ್ರೈವ್ ಅಂದ್ರೆ ಫೆಮಿಲಿಯರ್ ವರ್ಡ್ ಅದು. ಆಮೇಲೆ ಆ ಪೆನ್ ಡ್ರೈವ್ ಅಲ್ಲಿ ಇವತ್ತು ಏನಂದ್ರೆ ಏನ್ ಹೇಳ್ತಾರೆ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಯಾವ್ದಾವ್ದು ರಾಷ್ಟ್ರೀಯಕರವಾದ ವಿಷಯಗಳನ್ನ ಸಂಗ್ರಹಿಸತಕ್ಕಂತ ಒಂದು ದೊಡ್ಡ ಆಟಂಬ ಮಾಡೋದು ಪೆನ್ ಡ್ರೈವ್. ಸೊ ಅದರಲ್ಲಿ ಏನೆಲ್ಲ ಚಮತ್ಕಾರಗಳು ನಡೆಯುತ್ತೆ ಅಂತ ನಾವು ನೋಡಕ್ ಹೋದ್ರೆ, ಬಟ್ ಅದನ್ನ ಆ ಸಿನಿಮಾಗಳಲ್ಲಿ ನೋಡ್ತಾ ಈ ತರ ಚಮತ್ಕಾರಗಳು ಹಿಂಗೂ ಆಗತ್ತೆ ಅಂತ ಒಂದು ಒಂದು ಸಂದೇಶ ಇದೆ. ಅದು ಇವರಿಗೆ ಅವರಿಗೆ ಅಂತ ಅನ್ವಯಿಸಲ್ಲ.
ಸೊ ಏನ್ ಹೇಳ್ತಾರೆ, ನಮ್ಮ ಜೊತೆಲೇ ಇರ್ತಾರೆ, ನಮ್ಮ ಜೊತೆಲೆ ಮಾತಾಡ್ತಾ ಇರ್ತಾರೆ, ನಮ್ಮ ಜೊತೆಲೆ ಸೀಕ್ರೆಟ್ ಕವರ್ ಅಪ್ ಮಾಡ್ಬಿಟ್ಟಿರ್ತಾರೆ. ಬಟ್ ಅದು ಸುಮ್ಮನೆ ಓಡ್ತಾ ಇರುತ್ತೆ, ಅದಕ್ಕೆ ಬೆಲೆ ಎಷ್ಟಿದೆ, ಬಲ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಆ ತರ ಒಂದು ಕಂಟೆಂಟ್ ಸಂಬಂಧಪಟ್ಟಿರೋದು ಇದು ಪೆನ್ ಡ್ರೈವ್. ಸೊ ಈ ಒಂದು ಇದಕ್ಕೆ ನಾವು ಆಲ್ಮೋಸ್ಟ್ ಮಾಡ್ತಾ ಪ್ರಾರಂಭ ಮಾಡಿದ್ದು. ಸೊ ನಮ್ಮ ಡೇವಿಡ್ ಅವ್ರ ಒಂದು ಪಿಕ್ಚರ್ ಬೇಲಿ ಒಂದು ಮಾಡಿದ್ವಿ 2023, ಅದು ಮುಗಿತಾ ಇತ್ತು. ಅದಾದ್ಮೇಲೆ ಒಂದು ಯಾವ್ದು ಆಕ್ಚುಲಿ ಶಾಕಲ ಶಕುಂತಲ ಅಂತ ಒಂದು ಸಣ್ಣದು ನಮ್ಮ ಟೈಗರ್ ವೆಂಕಟೇಶ್ ಪ್ರೊಡ್ಯೂಸರ್ ಅವ್ರು ಮಾಡಿದ್ರು. ಅದ ನಂತರ ಇಲ್ಲ ಇದು ಆಕ್ಚುಲಿ ಇದು ಪೆನ್ ಡ್ರೈವ್ ನಡುವೆ ಬಹಳ ಸುದ್ದಿ ಮಾಡ್ತಾ ಇದೆ ಈ ವರ್ಲ್ಡ್ ಅಲ್ಲಿ ಏನಾದ್ರು ಒಂದು ಕೆಲಸ ಮಾಡಬೇಕು. ಬಟ್ ಇದು ತುಂಬಾ ಸೀಕ್ರೆಟ್ ಆದ್ರೂ ಸಂದೇಶ ಇದೆ, ಒಳ್ಳೆ ಸಂದೇಶ ಇದೆ, ಜನರಿಗೆ ತಲುಪಬೇಕು. ಒಂದೆರಡು ಜನ ಅದ್ರ ಕಡೆ ಗಮನ ಕೊಡ್ಬೇಕು. ಜೊತೆಗೆ 1-2 ಅವರ್ ಥಿಯೇಟರ್ ಒಳಗೆ ಬಂದು ಕೂತ್ಕೊಂಡು ಇವತ್ತಿನ ದಿವಸ ನಮ್ಮ ಕನ್ನಡ ಸಿನಿಮಾಗಳು ಏನ್ ದಕ್ಷಿಣ ಭಾರತದಲ್ಲಿ ಬರೀ ತೆಲುಗು ತಮಿಳು 2 ಸಿನಿಮಾ ಸಂಬಂಧಪಟ್ಟ ಆಕ್ಚುಲಿ ಚಿತ್ರಗಳು ಮಾತ್ರನೇ ಕರ್ನಾಟಕದಲ್ಲಿ ಕಮರ್ಷಿಯಲ್ ಕಾಣಿಸ್ಕೊಳ್ತಾ ಇದೆ. ಬಟ್ ನಾವು ಈಗ ಈ ವರ್ಷದಲ್ಲಿ ಖಂಡಿತವಾಗಿ ನಮ್ಮ ಹತ್ರ ಎಷ್ಟೋ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ಪರದೆ ಮೇಲೆ ಕೊಡಕ್ಕೆ ನಾವು ಬಹಳ ಹಿಂದುಳಿದ್ಬಿಟ್ಟಿದ್ದೀವಿ. ಬಟ್ ಅದನ್ನ ಫುಲ್ಫಿಲ್ ಮಾಡಕ್ಕೆ ಇವತ್ತು ನಮ್ಮ ಗಾಂಧಿನಗರದಲ್ಲಿ, ಯಾಕೆ ಅಂದ್ರೆ ಪ್ರೊಡ್ಯೂಸರ್ಗೆ ಬರೀ ಕಳ್ಕೊಂಡಿರೋ ಭಯ ಇದೆ, ಬಟ್ ಗೆಲ್ಬೇಕು ಅನ್ನೋ ಛಲ ಇದೆಯಲ್ಲ ಅದು ಬೇಕು. ಆ ಛಲಕ್ಕೆ ನಮ್ಗೆ ಆಕ್ಚುಲಿ ಡೇವಿಡ್ ಅವ್ರಿಲ್ಲ, ಬಹಳ ಸತತವಾಗಿ ಅವ್ರಿಗೆ ನಾನು ಹೇಳಿಲ್ಲ, ಬಿಡ್ತಾ ಇಲ್ಲ ನಾನು ನೆಮ್ಮದಿಯಾಗಿ ಬಿಟ್ಟಿಲ್ಲ. ಅವರು ಸಿನಿಮಾ ಮಾಡ್ಬೇಕು ಅವ್ರಿಗೆ ಒಂದೇ ಹೆಚ್ಚು ಜಾಪ ಇಲ್ಲ, ಮಾಡ್ಬೇಕು. ಸೊ ನನ್ನ ಲೈಫಲ್ಲಿ ನನ್ಗೊಂದು ಟರ್ನಿಂಗ್ ಪಾಯಿಂಟ್ ಬೇಕು, ಏನಾದ್ರು ಮಾಡ್ಬೇಕು. ಆಮೇಲೆ ನನಗೆ ಸ್ವಲ್ಪ ಆಕ್ಚುಲಿ ಒಂದು ಯಾವ್ದೋ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಕೆಲಸ ಮಾಡ್ಬೇಕು ಅಂತ ಆಕ್ಚುಲಿ ಶ್ರದ್ಧೆ ಬಂತು ಅಂದ್ರೆ ನಾನು ಕಾಂಪ್ರಮೈಸ್ ಆಗಲ್ಲ. ಕಾರಣ ಏನಂದ್ರೆ ಆ ಕೆಲಸಕ್ಕೆ ನಾವು ಚೆನ್ನಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಬಿಡಬೇಕು. ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಏನಂತ ನಮ್ಮ ಆಡಿಯನ್ಸ್ ನೋಡಿ ಹೇಳ್ತಾರೆ. ಬಟ್ ಆದ್ರೆ ಮಾಡ್ಬೇಕು, ಕೆಲಸ ಅಂತ ಮಾಡ್ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಅಷ್ಟೊಂದು ಗುಣಮಟ್ಟವಾಗಿ ಬರ್ತಾ ಇಲ್ಲ, ಏನು ಕಂಟೆಂಟ್ ಇಲ್ಲ ಅಂತ ಎಲ್ಲ ಕೂತ್ಕೊಂಡಿದ್ದಾರೆ. ಕಂಟೆಂಟ್ ಬೇಕು. ಆ ಕಂಟೆಂಟ್ ಅಲ್ಲಿ ನಾವು ಕೆಲಸ ಮಾಡಿ ತೋರ್ಸೋಣ, ಎಲ್ಲರೂ ಒಟ್ಟಾಗಿ ಮಾಡೋಣ. ಅವಾಗ ನಮ್ಗೆ ಈವನ್ ಟೆಕ್ನಿಷಿಯನ್ ಇಂದ ಹಿಡಿದು ನಮ್ಮ ನಾಗೇಶ್ ಅವರು ಅಂತ ಆಕ್ಚುಲಿ ಕೆಲಸದಲ್ಲಿ ನನಗೆ 1-2 ಪ್ರಾಜೆಕ್ಟ್ ಅಲ್ಲಿ ನಾನು ನೋಡಿದೆ, ಅವ್ರನ್ನ ಅವರು ಸಮರ್ಪಿಸ್ಕೊಂಡಿದ್ರು ಕೆಲಸಕ್ಕೆ. ಸೊ ಅವರು ತುಂಬಾ ಟೆಕ್ನಿಷಿಯನ್ಗಳನ್ನ ಕನ್ವಿನ್ಸ್ ಮಾಡ್ತಾ ಇದ್ರು, ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು, ಕೆಲಸ ಮಾಡಿಸ್ತಾ ಇದ್ರು. ಬಟ್ ಇವೆಲ್ಲ ಏನಾಗುತ್ತೆ ಅಂದ್ರೆ ನಮ್ಗೆ ಜವಾಬ್ದಾರಿ ಜಾಸ್ತಿ ಬಿಡಿತ್ತು. ಸಿನಿಮಾ ಕಂಪ್ಲೀಟ್ ಮಾಡಬೇಕು, ಯಾವುದೇ ಕಾರಣ ನಿಲ್ಲಿಸಬಾರ್ದು. ಅವಾಗ ನಮ್ಗೆ ಹನುಮಂತ ರಾಜ್ ಅವರು ನಮ್ಮ ಟೈಗರ್ ವೆಂಕಟೇಶ್ ಅವ್ರ ಮುಖಾಂತರ ಇರೋರು, ನಮ್ಮ ಫ್ರೆಂಡ್ ಅರ್ಪಣ ವೆಂಕಟೇಶ್ ಅವರಿದ್ರು, ಅವರು ರೆಡಿ ಆಗಿದ್ರು. ಅಷ್ಟೇ ನಮ್ಮ ವೆಂಕಟೇಶ್ ಅವರು ನಮ್ಮ ಇವ್ರಿಗೆ ಅವ್ರಿಗೆ ಪರಿಚಯ ಇತ್ತು ಚೆನ್ನಾಗಿ, ಯಾರಿಗೆ ನಮ್ಮ ಟೈಗರ್ ವೆಂಕಟೇಶ್ಗೆ ಅವ್ರ ಮುಖಾಂತರ ನನ್ಗೆ ಪರಿಚಯ ಆದ್ರು. ಸೊ ನಾನು ಹೇಳಿದೆ ನೋಡಿ, ನಾನು ಟ್ರಸ್ಟೆಡ್ ಪರ್ಸನ್, ನನ್ನ ಮುಖಾಂತರ ಸೊ ಈ ತರ ಒಂದು ಕೆಲಸ ಮಾಡ್ಬೇಕು ಅಂತ ನಾವೆಲ್ಲ ಮಾಡ್ತಾ ಇದೀವಿ. ತುಂಬಾ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ, ಒಂದು ದುಡ್ಡು ಕೊಟ್ಟು ಬಿಟ್ಟಿದೀವಿ, ಕೆಲಸ ಆಗ್ಬಿಟ್ಟಿದೆ. ಆಮೇಲೆ ನಾವು ಪ್ರೆಸ್ ಮೀಟ್ ಮಾಡ್ಬಿಟ್ಟಿದೀವಿ. ಸೊ ಏನಾದ್ರು ಮಾಡ್ಬೇಕಂದಾಗ ಅವ್ರು ಧೈರ್ಯ ಮಾಡಿ ನಮ್ಮ ವೆಂಕಟೇಶ್ ಅವ್ರ ಮೇಲೆ ಒಂದು ಭರವಸೆ ಇಟ್ಟು ನಮ್ಗೆ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಇವತ್ತು ಈ ಸ್ಟೇಜ್ ಮುಖಾಂತರ ಅವ್ರಿಗೆ ಒಂದು ಧನ್ಯವಾದಗಳು ಹೇಳ್ತಾ, ಮತ್ತೆ ಅವ್ರಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ ಅವ್ರಿಗೆ ಮೊದಲನೇ ದಿನನೇ, ಸರ್ ಅದೇನೇ ಆಗೋಗ್ಬಿಟ್ಟು ಸಿನಿಮಾ ಅಂದ್ರೆ ನಿಮ್ಗೆ ಏನ್ ಬೇಕು ಸರ್, ನಮ್ಗೆ ಬ್ಯಾನರ್ ಪಿಕ್ಚರ್ ಮಾಡ್ಬೇಕು ಸರ್, ಮಾಡ್ಕೊಡ್ತೀನಿ. ಏನಕ್ಕೆ ಅಂದ್ರೆ ನನಗೊಂದು 10 ವರ್ಷ ಆಯ್ತು ಬಹಳಷ್ಟು ಮೋಸ ಆಗಿತ್ತು ತುಂಬಾ ಜನರಿಂದ. ಬಟ್ ಆ ಮೋಸ ನಿಮ್ಗೆ ಆಗಲ್ಲ. ಏನಕ್ಕೆ ಅಂದ್ರೆ ನಾನು ಟ್ರಸ್ಟ್ಗೆ ಕೊಡೋಷ್ಟು ಬರೀತೀನಿ, ಯಾವ್ದು ಕೊಡಲ್ಲ. ದುಡ್ಡು ಅಂದ್ರೆ ದುಡ್ಡುಗಿಂತ ಜಾಸ್ತಿ ನನಗೆ ಮಾತು ಮುಖ್ಯ, ಹೇಳ್ದೆ ನಡ್ಕೊಳ್ಳೋದು ಮುಖ್ಯ. ಆ ಕೆಲಸ ಆ ಕೆಲಸ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಟ್ಟಿದ್ದೀನಿ. ಅವ್ರು ಸಹಕರಿಸಿದೆ, ಅವ್ರಿಗೂ ಧನ್ಯವಾದಗಳು. ಮತ್ತೆ ಬಹಳಷ್ಟು ನನ್ನ ಗೆಳೆಯರು ಬಂದಿದ್ದಾರೆ, ಅವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತಾ, ಮತ್ತೆ ಮೀಡಿಯಾ ಅವರು ಸೊ ನಮ್ಮ ಬೆನ್ನೆಲುಬಾಗಿ, ನಮ್ಮ ಚಿತ್ರರಂಗಕ್ಕೆ ಶಕ್ತಿಯಾಗಿ, ಮತ್ತೆ ನಮ್ಮ ಈ ಒಂದು ಸಿನಿಮಾಗೆ ಸ್ಫೂರ್ತಿಯಾಗಿ, ಈ ಒಂದು ಸಿನಿಮಾಗೆ ಏನು ಜುಲೈ 4 ರಿಲೀಸ್ ಆಗ್ತಾ ಇದೆಯೋ ಅದಕ್ಕೆ ನಿಮ್ಮ ಬಲು ಬೇಗ ಆಗ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತಾ, ಸೊ ಈ 1-2 ಮಾತುಗಳನ್ನು ಕೇಳಿದಕ್ಕೆ ಸೊ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಆಮೇಲೆ ನಮ್ಮ ಅಭಿಯಾನ ವೆಂಕಟೇಶ್ ನನಗೆ 2009-10ರಿಂದ ಅವಾಗಿಂದ ಇವಾಗ ಬಾಣ ನೀನ್ ದೇವಸ್ಥಾನ ಕೊಟ್ಕೊಳ್ತೀಯ, ನೀನ್ ದೇವಸ್ಥಾನದ ಅವ್ರ ಶಕ್ತಿ ನನ್ನ ಕೆಲಸ ಮೇಲೆ ಕೇಳ್ಕೊತಾನೆ ಇರ್ತೀವಿ. ಹಾಗಾಗಿ ಅವ್ರು ಮತ್ತೊಮ್ಮೆ ಇವತ್ತು ಹಳೆಯ 10 ವರ್ಷಗಳಿಂದ ನಮ್ಗೆ ಪ್ರತಿಯೊಂದರಲ್ಲೂ ಸಹಕರಿಸ್ತಾ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಆಮೇಲೆ ಸುರೇಶ್ ಅವ್ರಿಗೆ ಎಲ್ಲರಿಗೂ ವಿಶ್ವೇಶ್ವರ ನಮಸ್ಕಾರ. ಇವಾಗ ಈ ಫ್ರೆಂಡ್ ಡ್ರೈವ್ ಫಸ್ಟು ನಮ್ಮ ಫ್ರೆಂಡು ಟೈಗರ್ ಬಂದು ಕೇಳಿದ್ದಾರೆ, ಸರ್ ಈ ಟೈಟಲ್ ಚೆನ್ನಾಗಿದೆ, ಬಟ್ ಇದು ಮಾಡಿದರೆ ಇವಾಗ ಚೆನ್ನಾಗಿರ್ತದೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ ಸಿನಿಮಾ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಸಿನಿಮಾ ತರೋಲ್ಲ ನಾನು ಹೇಳಿದೆ. ಇಲ್ಲ ಸರ್ ಇದು ಮಾಡೋಣ ಒಂದು ಜನರಿಗೂ ಒಂದು ಸಿಗ್ತದೆ ನನಗೆ ಚೆನ್ನಾಗಿದೆ అని ಹೇಳಿದರು. ಒಂದು ದಿವಸ ಮಾಡಿದರು. ಆಯ್ತು ಒಪ್ಕೊಂಡೆ. ನನಗೂ ಲೈನ್ ಆಗಲಿ ಡೇವಿಡ್ ಆಗಲಿ ಮೀಟ್ ಆಗಿದ್ದಾರೆ. ಹೇಳ್ಬಿಟ್ಟು ಸರ್ ಮಾಡೋಣ ಸಿನಿಮಾ ಮಾಡೋಣ ಹೇಳಿದ್ರು. ಓಕೆ
ಹೇಳಿದಿ ಸಿನಿಮಾ ಅಲ್ಲ ಚೆನ್ನಾಗಿ ಮುಗಿಸಿದ್ದಿ ಸಿನಿಮಾ ಚೆನ್ನಾಗಿ ಬಂದಂತ ಯಾರು ಬಟ್ ನಾನು ನೋಡಿಲ್ಲ, ನಾನು ಪ್ರೊಡ್ಯೂಸರ್ ನೋಡಿಲ್ಲ ಸಿನಿಮಾನು, ಬಟ್ ಇವರಲ್ಲಿ ನೋಡಿದರು ನಾನು ನೋಡಿಲ್ಲ. ಬಟ್ ಎಲ್ಲರೂ ನೋಡಿಬಿಟ್ಟು ನಮ್ಮ ಮುಂದಕ್ಕೆ ವರ್ಷಕ್ಕೆ ಕೊಡ್ಬೇಕಂತ ನಾನು ಮಾಡಲಿ. ಎಲ್ಲರಿಗೆ ವಿಶೇಷ ನಮಸ್ಕಾರ. ನಾನು ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿಯಾಗಿದ್ದಾಗ ಕಳೆದ ಸಾಲಿನಲ್ಲಿ ಡೇವಿಡ್ ಒಂದಿನ ಬಂದರು, ನೀವು ಕೋಆಪ್ರೇಟ್ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋಣ. ಆಯ್ತಪ್ಪ ಮಾಡ್ತೀನಿ ಅಂತಂದೆ. ಸೊ ಅದು ಸಹಜ, ಒಂದು ನಿರ್ಮಾಪಕರು ನಿರ್ದೇಶಕರು ಕಲಾವಿದರ ಹತ್ರ ಬಂದಾಗ ಈ ಡೈಲಾಗ್ ಇದೆಯಲ್ಲ ಇದು ಸಹಜ. ಯಾಕೆಂದ್ರೆ ಯಾರೇ ಪ್ರೊಡ್ಯೂಸರ್ ಯಾರೇ ಡೈರೆಕ್ಟರ್ ನನ್ನ ಹತ್ರ ಬಂದ್ರು ಎಲ್ಲರೂ ಅದೇ ಡೈಲಾಗೆ ಫಸ್ಟ್ ಹೇಳಿದ್ರು. ಹೌದು, ಅದೇನು ನೋಡಪ್ಪ ಸುಮ್ಮನೆ ಯಾಕೆ ನಮ್ಮ ಬಾಯಲ್ಲಿ ಕೇಳಿಸ್ತೀಯ, ಕಾಣಿಸ್ತಾ ಇಲ್ಲ, ಪೆನ್ನು ನಿಮ್ದೆ ಅಂತ ಹೇಳಿದಾರೆ ಅವರು. ಕೈ ಬೇರೆ ಕಾಣಿಸ್ತಾ ಇಲ್ಲ. ಅವರವರ ಭಾವಕ್ಕೆ ಅದ್ರ ಮುಂದೆ ಕೇಳಲ್ಲ. ಅರ್ಥ ಆಯ್ತಾ? ಏನೋ ಒಂದು ಗಾದೆ ಹೇಳಿ ಇಲ್ಲೇ 15 ದಿನಕ್ಕಿಂತ ತೆಗೆದುಕೊಂಡಿದ್ದೀನಿ, ಯಾವ ಗಾದೆನೂ ಬಳಸ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಸಿನಿಮಾಗಳು ಬರ್ತಾ ಇದೆ, ಹೋಗ್ತಾ ಇದೆ, ಚಿತ್ರಮಂದಿರದಲ್ಲಿ ನಿಲ್ತಾ ಇಲ್ಲ. ಸೊ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದು ಚಿತ್ರಮಂದಿರದಲ್ಲಿ ಕೂತು ಸಿನಿಮಾ ನೋಡಿದಾಗಲೇ ಯಾವುದೇ ಭಾಷೆಯ ಸಿನಿಮಾ ಆಗಿಲ್ಲ ಅದು ಗೆಲ್ಲೋದು. ನಾವು ಅಂದ್ಕೊಳ್ತೀವಿ ಬೇರೆ ಬೇರೆ ಭಾಷೆ ಸೂಪರ್ ಹಿಟ್ ಆಗ್ತಾ ಇದೆ, ಆ ಭಾಷೆ ನಮಗೆ ಪೈಪೋಟಿ ಇದೆ, ಇನ್ನೊಂದಿದೆ. ವರ್ಷಕ್ಕೆ ಒಂದು 12 ತಿಂಗಳಿದ್ರೆ ಅದರ್ ಲ್ಯಾಂಗ್ವೇಜ್ ಬರೋದೇ ಒಂದು 10ರಿಂದ 12 ಸಿನಿಮಾ ಅಷ್ಟೇ. ಇನ್ನು ನಮ್ಮ ಸಿನಿಮಾಗಳು 300-400 ರಿಲೀಸ್ ಆಗ್ತಾ ಇದೆ. ಸೊ ನಮ್ಮವರೇ ನಮಗೆ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ. ನಾನು ಇಷ್ಟೇ ಕೇಳ್ಕೊಳ್ಳೋದು ಪ್ರೇಕ್ಷಕರಿಗೆ, ಚಿತ್ರಮಂದಿರಕ್ಕೆ ಬಂದು ಮೊಬೈಲು ಮತ್ತು TV ಬಿಟ್ಟು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರಗಳನ್ನು ನೋಡಿ ನಿರ್ಮಾಪಕರು ನೋಡಿಸ್ರಿ ಅಂತ. ಕಲಾವಿದನಿಗೆ ಆ ಪಾತ್ರಕ್ಕೆ ಆ ಕ್ಯಾಮ್ರಾ ಮುಂದೆ ಹೋದಾಗ ಇವತ್ತು ಈ ಶೂಟಿಂಗಲ್ಲಿ ಇರ್ತೀವಿ, ನಾಳೆ ಬೇರೆ ಶೂಟಿಂಗ್ ಹೋಗ್ತೀವಿ. ಸೊ ಆ ನಿರ್ದೇಶಕನಿಗೆ ಮತ್ತು ಆ ಚಿತ್ರತಂಡಕ್ಕೆ ಬೇಕಾದ ಹಾಗೆ ಕೆಲಸ ಮಾಡಿಕೊಡೋದು ಕಲಾವಿದರ ಕರ್ತವ್ಯ. ಹಾಗೆ ಈ ಚಿತ್ರದಲ್ಲೂ ನನಗೊಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಅದನ್ನು ಪ್ರೇಕ್ಷಕರು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ನಾನಂತೂ ನನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಈ ಒಂದು ಬೇರೆ ರೀತಿಯ ಪಾತ್ರ ಕೊಟ್ಟಿದ್ದಕ್ಕೆ ನಿರ್ಮಾಪಕರಂಥ ವೆಂಕಟೇಶು, ಹನುಮಂತರಾಜು ಮತ್ತು ನಿರ್ದೇಶಕರಾದ ಡೇವಿಡ್ ಸೆಬಾಸ್ಟಿಯನ್ ಮತ್ತು ನಮ್ಮ ಗೆಳೆಯ ಟೈಗರ್ ವೆಂಕಟೇಶ್ ಎಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ನಮಸ್ಕಾರ. ಪಕ್ಕದಲ್ಲಿರುವಂತಹ ನಮ್ಮ ಸೂಪರ್ ಹೀರೋ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಆಪೋಸಿಟ್ ಅಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಬಹಳಷ್ಟು ಹಿಂದೆಯಿಂದ ನಾನು ಇವ್ರನ್ನ ಕೆಲವು ರಿಯಾಲಿಟಿ ಶೋನಲ್ಲಿ ನೋಡಿರೋದಾಗಿರಬಹುದು ಅಥವಾ ಡಾನ್ಸ್ ಪರ್ಫಾರ್ಮೆನ್ಸಸ್ನ ನೋಡಿರೋದಾಗಿರಬಹುದು. ಇದೆಲ್ಲವನ್ನು ನೋಡ್ತಾ ಇದ್ದಾಗ ನನಗೆ ಅನಿಸ್ತಾ ಇದ್ದಿದ್ದು, ಓಕೆ ಯಾವುದಾದ್ರೂ ಒಂದು ದಿವಸ ನಾನು ಈ ಶಾರುಖ್ ಖಾನ್ ಜೊತೆನಲ್ಲಿ ಡ್ಯಾನ್ಸ್ ಮಾಡಬೇಕಲ್ವಾ ಅಂತ. ಒಂದ್ಸತಿ ನಾನು ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು ಅಂದರೆ ಇವ್ ಸ್ಟೈಲ್ ನೋಡ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಸೊ ಒಂದು ಸಿನಿಮಾನೇ ಮಾಡುವಂತಹ ಅವಕಾಶನ ನಮಗೆ ಸೆಬಾಸ್ಟಿಯನ್ ಡೇವಿಡ್ ಅವರು ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ನನ್ನ ಒಂದು ಆಸೆಯನ್ನು ಈಡೇರಿಸಿದ್ದಕ್ಕೆ. ಕಮಿಂಗ್ ಟು ಪೆನ್ ಡ್ರೈವ್, ಏನೋ ಡಿಸ್ಕಷನ್ ತುಂಬಾ ಜೋರಾಗಿ ನಡೀತಿತ್ತು, ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ ಇವಾಗ ನನಗೆ. ಪೆನ್ ಡ್ರೈವ್ ತುಂಬಾ ದಿವಸದಿಂದ ನನ್ನನ್ನು ಎಲ್ಲರೂ ಕೇಳ್ತಾ ಬರ್ತಾ ಇರೋದು, ಯಾಕೆ, ಏನು, ಇದು ಹೇಗೆ ಅಂತ. ಮತ್ತು ಸಿನಿಮಾ ಮಾಡೋದೇ ನೋಡೋದಕ್ಕಲ್ವ, ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬಿಟ್ರೆ ನಮಗೆ ಇದಕ್ಕೆ ಏನಂತಾರಲ್ಲ, ಅದು ಯಾವುದೋ ಇದೆ ಅಂತ ಅಂದ್ಕೊಂಡು ನೋಡಿದಂಥ ವ್ಯೂಸ್ ನಮಗೆ ಅಷ್ಟು ಜನ ಸಿನಿಮಾ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾನ ನೋಡ್ಬಿಟ್ರೆ ಬಹಳ ಖುಷಿ ಆಗುತ್ತೆ. ಪ್ರತಿ ಸಲ ಯಾವುದಾದ್ರೂ ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಬಂದಾಗ ಒಬ್ರಲ್ಲ ಅಂದ್ರೆ ಒಬ್ರು ಪಿಕ್ ಮಾಡೇ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಡೇವಿಡ್ ಅವರು ಅವ್ರು ಫಸ್ಟ್ ಬಂದು ಮಾತಾಡ್ಬೇಕಾದ್ರೆ ಅದೇ ಹೇಳಿದೆ, ನೋಡಕ್ ಹಿಂಗಿದ್ದೀರಾ ಪರವಾಗಿಲ್ಲ, ತುಂಬಾ ಈಗಿನ ಜನರೇಷನ್ ಅವ್ರು ಯೋಚನೆ ಮಾಡೋ ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಪ್ಕೊಂಡಿರೋಂಥದ್ದು. ಅಂಡ್ ಕಾಂಬಿನೇಷನ್ಸ್ ಅಂತ ಬಂದಾಗ್ಲೂ ಕೂಡ ಒಂದಷ್ಟು ಜನರನ್ನ ತಲೆಯಲ್ಲಿ ಇಟ್ಕೊಂಡ್ರು. ಇವಾಗ ಮಾಲಾಶ್ರೀ ಮ್ಯಾಮ್ ಆಗಿರಬಹುದು, ನಮ್ಮ ಜೊತೆ ಮಾಡಿದಂಥವರು ಬೇರೆ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಅಂಡ್ ಸರ್ ಎಲ್ರಿಗೂ ಬಂದ್ಬಿಟ್ಟು, ಅಮ್ಮ
ಒಂಚೂರು ಕಾಪರೇಟ್ ಮಾಡ್ಬಿಡಮ್ಮ ಅಪ್ಪ, ಒಂಚೂರು ಕಾಪರೇಟ್ ಮಾಡ್ಬಿಡಪ್ಪ, ಹಿಂಗೆ ಹೇಳ್ಕೊಂಡು ಫುಲ್ಲು ಏನು ಕನ್ವಿನ್ಸ್ ಮಾಡ್ಬಿಡ್ತಾರೆ ಪಟ್ಟ ಅಂತ. ಕ್ಯಾರೆಕ್ಟರ್ ವೈಸ್ ಮಾತಾಡೋದಾಯ್ತು ಅಂತಂದ್ರೆ ತುಂಬಾ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಪಾತ್ರನ ನಾನು ನಿರ್ವಹಿಸಿದ್ದೀನಿ. ಅಂಡ್ ಕತೆ ಪೂರ್ತಿ ನಮ್ಮ ಸುತ್ತಮುತ್ತನೇ ನಡೆಯುತ್ತಾ ಹೋಗುತ್ತೆ. ಬಹಳ ಚೆನ್ನಾಗಿ ಈ ಸಿನಿಮಾ ಮೂಡಿ ಬಂದಿದೆ. ಅಂಡ್ ಒಂದು ವಿಷಯ ನಾನು ಎಲ್ರಿಗೂ ಹೇಳಲೇಬೇಕು, ಬಹಳಷ್ಟು ಜನ ಸಿನಿಮಾನ ಶುರು ಮಾಡ್ತಾರೆ, ನಾವು ಬಹಳಷ್ಟು ಸಿನಿಮಾಗಳು ಎಂಡ್ ಆಗೋದಂದ್ರೆ ಕುಂಬಳಕಾಯಿ ಹೊಡೆಯೋದನ್ನ ನೋಡೋಕೆ ಸಿಗೋದಿಲ್ಲ, ಇನ್ನೊಂದಷ್ಟು ಜನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಬಹಳಷ್ಟು ತಂಡವನ್ನ ನಾನು ನೋಡ್ತಾ ಬಂದಿದ್ದೀನಿ. ಅದರಲ್ಲಿ ಹೇಳಿ ಮುಗಿಸೋಷ್ಟರಲ್ಲಿ ಶೂಟಿಂಗ್ ಆಯ್ತು, ಶೂಟಿಂಗ್ ಮುಗಿಸೋಷ್ಟರಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯ್ತು, ಪೋಸ್ಟ್ ಪ್ರೊಡಕ್ಷನ್ ಮುಗಿಸೋಷ್ಟರಲ್ಲೇ ಡೇಟ್ ಅನೌನ್ಸ್ ಆಯ್ತು ಅನ್ನೋಂಥ ವಂಡರ್ಫುಲ್ ಸಿನಿಮಾ ಪೆನ್ ಡ್ರೈವ್ ಅಂತ ಹೇಳ್ಬೋದು. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ನಮ್ಮ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ ಇಬ್ರಿಗೂ. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದೇನೆ ನಮ್ಮಂತ ಆರ್ಟಿಸ್ಟ್ಗಳಿಗೆ ತುಂಬಾ ಖುಷಿ ಕೊಡುವಂತಹ ವಿಷಯ. ಸೊ ಈ ಸಿನಿಮಾ ಶುರು ಮಾಡ್ಬೇಕಾದ್ರೆ ಅಂದ್ರೆ ಒಂದು ಕ್ಲಾರಿಟಿ ಏನ್ ಸಿಕ್ತಪ್ಪ ಅಂತಂದ್ರೆ, ಅವ್ರಿಗೆ ಕ್ಲಾರಿಟಿ ಇರೋದೇನಂದ್ರೆ ಹಿಟ್ ಆಗುತ್ತೋ ಇನ್ನೊಂದಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಸಿನಿಮಾ ರಿಲೀಸ್ ಮಾಡ್ತೀನಮ್ಮ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ಎಲ್ರು ಇಲ್ಲಮ್ಮ ಅದು ಬೇರೆ ಟ್ರ್ಯಾಕ್ ಇದು ಅಂತ ಹೇಳಿದ್ರು. ಬಟ್ ಲೇಟರ್ ಅದನ್ನ ಐ ಡೋಂಟ್ ನೋ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತ ಹೇಳ್ತಾರಲ್ಲ, ನಾನು ನಿಜವಾಗ್ಲೂ ಅವ್ರಿಗೆ ಯಾವತ್ತೂ ನಾನು ಯಾವ ಟೀಮ್ ಅವ್ರಿಗೂ ಕೇಳಿಲ್ಲ, ಈ ಸಾಂಗ್ ನನ್ಗಿದ್ದಿದ್ರೆ ನಿಜವಾಗ್ಲೂ ಖುಷಿ ಆಗ್ತಿತ್ತು ಅಂತ ನಾನು ಡೇವಿಡ್ ಸರ್ ಹೇಳಿದೆ. ಬಟ್ ಮಿರಾಕಲ್ ಹ್ಯಾಪೆಂಡ್ ಅಟ್ ದ ಎಂಡ್. ಈ ಸಾಂಗ್ ನ ನಮಗೂ ಕಿಶನ್ ಅವ್ರಿಗೂ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಬ್ಯೂಟಿಫುಲ್ ಸಾಂಗ್ ನ ನಮಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಾಗೇಂದ್ರ ಪ್ರಸಾದ್ ಸರ್, ನೀವು ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಸಾಂಗ್ ನ ನಮಗೆ ಬರೆದಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ. ಆ್ಯಂಡ್ ಯಾ ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡಿ ಪ್ಲೀಸ್ ಮಾತಾಡಿ. ಆಕ್ಚುಲಿ ನಾನು ಈ ಸಾಂಗ್ನ 2 ಸರಿ ಶೂಟ್ ಮಾಡಿದ್ದೀನಿ. ಬಟ್ ಈ ತಂಬೂರಿ ಸಾಂಗ್ 2 ಸರಿ ಶೂಟ್ ಮಾಡಿದ್ದೀನಿ, ಬಟ್ ಅದಕ್ಕೆ ಬೇರೆ ಇರೋದು. ಆಕ್ಚುಲಿ ನನಗೆ ಈ ಮೂವಿ ಫಸ್ಟ್ ಬಂದಾಗ, ಐ ಮೀನ್ ನಾನು ಬಡ್ಡಿಂಗ್ ಸ್ಟಾರ್, ಜಸ್ಟ್ ಸ್ಟಾರ್ಟಿಂಗ್ ಆಫ್. ಸೊ ಸರ್ ನನ್ನ ಜೊತೆ ಆಕ್ಚುಲಿ ಸ್ಟಾರ್ಬಕ್ಸ್ ಅಲ್ಲಿ ಒಂದ್ ದಿವಸ ಬಂದು ಮೀಟಿಂಗ್ ಕೂತಾಗ ಅವ್ರು ಫಸ್ಟ್ ಹೇಳಿದ್ದು, ಕಿಶನ್ ಅವರೇ ಒಂದು ಮೂವಿ ಇದೆ ಪೆನ್ ಡ್ರೈವ್ ಅಂತ. ನಾನು ಆಕ್ಚುಲಿ ಅವ್ರನ್ನ ಬ್ಲ್ಯಾಂಕ್ ಆಗಿ ನೋಡಿದ್ದೆ. ಆ್ಯಂಡ್ ನಾನು ರೆಡಿ ಇರಲಿಲ್ಲ ಮೊದಲನೇದಾಗಿ, ಬಿಕಾಸ್ ಐ ವಾಸ್ ತುಂಬಾನೇ ಭಯ ಆಯಿತು. ಬಿಕಾಸ್ ಜನ ಹೇಗೆ ತಗೊಳ್ತಾರೆ. ನಾನು ಆ್ಯಕ್ಚುಲಿ ಮೂವೀಸ್ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಐ ಥಿಂಕ್ 3 meetings or 4 meetings ಮಾಡಿದ್ದೀವಿ ಸರ್ ಜೊತೆಗೆ. ಅದಾದ ನಂತರ ಸರ್ ಕನ್ವಿನ್ಸ್ ಮಾಡಿದ್ರು ದಟ್ ನೀವು ಮಾಡಿ ಅದು ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ ಅಂತ. ಆ್ಯಂಡ್ ಫಸ್ಟ್ ಡೇ ಶೂಟ್ ಆದಮೇಲೆ ಐ ಥಿಂಕ್ ನಾನು ಮಾಡಿರೋಷ್ಟು ಮಜಾ ಯಾರು ಮಾಡಿಲ್ಲ ಈ ಸೆಟ್ಟಲ್ಲಿ. ಬಿಕಾಸ್ ನಾನು ಬರೀ ತರಲೆ ಮಾಡಿದ್ದೀನಿ, ಎಲ್ಲರಿಗೂ ಹಿಂಸೆ ಮಾಡಿದ್ದೀನಿ. ಆ್ಯಂಡ್ ಕೆಲವೊಂದು ಸರಿ ಡೇವಿಡ್ ಸರ್ ಬಂದು ನಮ್ಮಿಬ್ರನ್ನ ಸಪ್ರೇಟ್ ಆಗಿ ಕೂರ್ಸೋರು, ಶಾರ್ಟ್ಸ್ನ ಸಪ್ರೇಟ್ ಆಗಿ ತೆಗೋರು, ಇವ್ರಿಬ್ರನ್ನ ಒಟ್ಟಿಗೆ ಬಿಡಬೇಡಿ ಅಂತ ಹೇಳಿದ್ರು. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದು ಬಿಟ್ಟರೆ ತನಿ ಸರ್ ಹೇಳ್ದಂಗೆ, ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೂವೀಸಿಗೆ ಬಂದಾಗ ಆಪರ್ಚುನಿಟಿ ಸಿಕ್ಕಿದಾಗ ಒಂದೊಂದ್ಸರಿ ಮೂವೀಸ್ ಕಂಪ್ಲೀಟ್ ಆಗಲ್ಲ, ಅಥವಾ ಮೂವೀಸ್ ಮುಗಿಯಲ್ಲ, ಅಥವಾ ನಾವು ಇವಾಗ ಇದಕ್ಕಿಂತ ಮುಂಚೆ ನಾನು ಆಗಲೇ 2 ಮೂವಿ ಮಾಡಿದ್ದೀನಿ, ಬಟ್ ಇಟ್ಸ್ ಸ್ಟಿಲ್ ಅಪ್ಕಮಿಂಗ್. ಸೊ I feel very blessed that ಈ ಮೂವಿ actually complete ಆಗಿ, and it is going to be my first movie in the theatre anta. So makes me really happy sir. Thank you so much. ಎಲ್ಲರೂ ಬಂದು ನೋಡಬೇಕು. And thank you so much for all the love. ನಿಮ್ಮ ಫೀಮೇಲ್ ಫ್ಯಾನ್ಸ್ ನೋಡಿದ್ರೆ ಸಾಕು. ಮತ್ತು ನಮ್ಮ ನಿರ್ಮಾಪಕರುಗಳಾದಂತಹ ಲಯನ್ ವೆಂಕಟೇಶ್ ಅವರು ಮತ್ತು ಹನುಮಂತರಾಜು ಸರ್, ಟೈಗರ್ ವೆಂಕಟೇಶ್ ಸರ್, ನಿಮಗೂ ಕೂಡ ನಮಸ್ಕಾರ. ಮತ್ತು ನಿರ್ದೇಶಕರಾದಂಥ ಸೆಬಾಸ್ಟಿಯನ್ ಡೇವಿಡ್ ಅವರಿಗೆ ಧನ್ಯವಾದ. ಮುಖ್ಯವಾಗಿ ನನಗೆ ಅವಕಾಶ ಕೊಟ್ಟಂತಹ ಇಡೀ ತಂಡಕ್ಕೆ ನನ್ನ ಧನ್ಯವಾದವನ್ನು ಹೇಳ್ತಾ, ಮೊದಲಿಗೆ ಪೆನ್ ಡ್ರೈವ್ ಸಿನಿಮಾ ಎಲ್ಲ ಕಥೆಗಳನ್ನು ಬರ್ಕೊಂಡಾದ್ಮೇಲೆ ನಾವು ಟೈಟಲ್ನ ಇಡ್ತಾರೆ. ಡೇವಿಡ್ ಸರ್ ಪೆನ್ ಡ್ರೈವ್ ಅಂತ ಟೈಟಲ್ ಲಾಂಚ್ ಇದೆ ಬನ್ನಿ ಅಂತ ಕರೆದು, ಅದಾದ್ಮೇಲೆ ಪೆನ್ ಡ್ರೈವನ್ನ ಎಲ್ಲ ಹಳ್ಳಿಯಿಂದ ದಿಲ್ಲಿ ತನಕ ಎಲ್ಲ ನೋಡಿ ಆಗಿದೆ, ಮತ್ತೆ ಇನ್ನೇನು ತೋರಿಸೋದು ಅಂತ ಎಲ್ಲ ಕೇಳಿದೆ ನಾನು. ಆಮೇಲೆ ಚರ್ಚೆ ಮಾಡೋಣ ಬನ್ನಿ, ಒಂದಷ್ಟು ಕಂಟೆಂಟ್ ಇದೆ ಅಂದರು. ಆಮೇಲೆ ಹೋಗಿ ಒಂದಷ್ಟು ಬೇರೆ ಥರ ಪೆನ್ ಡ್ರೈವಿಂದ ಏನೇನು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಅದಲ್ಲದೆ ಇವತ್ತಿನ ಜಗತ್ತಿನಲ್ಲಿ ರಾಜಕಾರಣಿಗಳು ಹೆಂಗೆ ಹ್ಯಾಕನ್ನು ಮಾಡ್ತಾರೆ ವಿತೌಟ್ ಗ್ಯಾಜೆಟ್ಸ್, ಆ ಥರದನ್ನೆಲ್ಲ ಒಂದಷ್ಟನ್ನು ಏನೇನು ಡಿಜಿಟಲ್ ತಂತ್ರಜ್ಞಾನದಿಂದ ನಾವು ಬದುಕೋದನ್ನು ಮರ್ತಿದ್ದೀವಿ ಅನ್ನೋದನ್ನ ಎಷ್ಟು ಮಟ್ಟಿಗೆ ತರೋಕ್ಕೆ ಸಾಧ್ಯನೋ ಅಷ್ಟು ಮಟ್ಟಿಗೆ ತರೋಕ್ಕೆ ಪ್ರಯತ್ನ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇದರಲ್ಲಿ ಬರವಣಿಗೆ, ಕೋ ಡೈರೆಕ್ಟರ್ ಆಗಿ ಮತ್ತು
ಎಡಿಟರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ಇನ್ನು ಉಳಿದಿದ್ದು ನಮ್ಮ ತಂಡದ ಕೆಲಸವನ್ನು PVR ಸ್ವಾಮಿಯವರು ಮದುವೆ ಮಾಡಿದ್ರು. ನಾವು ಏನು ನಿರ್ದೇಶಕರ ಹೇಳ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಅವ್ರ ಆಣಕ್ಕೆ ತಕ್ಕಂಗೆ ಶಾಟ್ಗಳನ್ನು ತಗೊಟ್ಕೊಟ್ರು. ಹಾಗಾಗಿ ಎಡಿಟ್ ಮಾಡೋಕ್ಕೆ ತುಂಬ ಈಸಿ ಆಯಿತು ಅಂತ ಅನ್ಕೋತೀನಿ. 4ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ನೋಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದ. ಈಗೇನು ಎಬಿಲಿಟಿ ಇದೆ, ಅವ್ರಿಗೇನು ಕಾಲ ಆಗ್ತಿರ್ಲಿಲ್ಲ, ಅದಕ್ಕೆ ತಕ್ಕಂಗೆ ಮಾಡಿ ಮುಗಿಸ್ಕೊಟ್ರು. ಅವ್ರಿಗೆ ತ್ರಿಭುವನ್ ಮಾಸ್ಟರ್ ಕೂಡ ಧನ್ಯವಾದ. ಅದ್ರ ಜೊತೆಗೆ ಫೈಟಲ್ಲಿ ಇಬ್ಬರು ತನಿಷಾ ಮೇಡಮ್ ಮತ್ತೆ ಕಿಶನ್ ಅವರು ಅದ್ಭುತವಾಗಿ ಫೈಟ್ ಮಾಡಿದ್ದಾರೆ. ನೀವು ಟೀಸರಲ್ಲಿ ಗಮನಿಸಿರ್ತೀರಿ. ಥ್ರಿಲ್ಲರ್ ಮಂಜು ಕೂಡ ಆ ಇಡೀ ತಂಡದ ಪರವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಆಮೇಲೆ ಇದ್ರ ಜೊತೆಗೆ ನಾಗೇಶ್ ರೆಡ್ಡಿ ಅಂತೇಳಿ ಅವರು ಕೊರಿಯೋಗ್ರಾಫರು, ಅವರು ಕೂಡ ಧನ್ಯವಾದನ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಧನ್ಯವಾದ. ಡ್ರಾಗನ್ ಕ್ಯಾಮ್ರನ್ನೇ ಯೂಸ್ ಮಾಡಿದ್ದು. ತುಂಬ ಅದಕ್ಕೆ ಏನು ಲೈಟಿಂಗ್ ಬೇಕು, ನನಗೆ ಏನೇನು ಬೇಕು ಅನ್ನೋದನ್ನೆಲ್ಲ ನನ್ನ ನಿರ್ದೇಶಕರು ತುಂಬ ನಾನು ಕೇಳಿದೆ, ಯಾವುದನ್ನು ಕಮ್ಮಿ ಮಾಡಿಲ್ಲ ಅವರು. ನಂದು 51ನೇ ಸಿನಿಮಾ ರಿಲೀಸ್, ನಂದು 50ನೇ ಸಿನಿಮಾ ಬುಲೆಟ್ ರಿಲೀಸ್ ಆಗ್ತಿದೆ ಈ ತಿಂಗಳು 20ನೇ ತಾರೀಕು. ಈಗ ಇದು 51ನೇ. ಒಂದಿನ ಶೂಟಿಂಗ್ ಕರೆದಿದ್ರು. ಆ್ಯಕ್ಚುಲಿ ನಾನು ಅವತ್ತು ಶೂಟಿಂಗ್ ಹೋಗಿದ್ದೆ. ಸೈಕಾದೆ ಕಿಶನ್ ಪಾಪ ಮಾಡ್ತಾಯಿದ್ದ. ನಾನು ಅವಾಗ ಹೇಳಿದೆ, ಐಸ್ ಹಾಕಿಕೊಂಡು ಗಡಿಯಾಗಿ ಆಗ್ತಾಯಿಲ್ಲ, ಎಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿದ್ದಾರೆ ಡೈರೆಕ್ಟ್ ಡ್ಯಾನ್ಸ್ ಮಾಸ್ಟರ್. ಯಾಕಂದರೆ ಒಂದು ಕ್ರಿಯೇಟಿವ್ ಗೊತ್ತೇ ಆಗಲ್ಲ. ಅವ್ರಿಗೆ ಅವತ್ತು ಕೋಡ್ ಹಿಡ್ಕೊಂಡು ಐಸ್ ಪ್ಯಾಕ್ ಹಾಕೊಂಡು ಒಂದು ಶಾರ್ಟ್ ಆಗ್ತಿಲ್ಲ. ನಾನು ನೋಡಿ ಕೇಳಿದೆ, ಬೇಡ ಪ್ಯಾಕಪ್ ಮಾಡಿಲ್ಲ ಸರ್. ಯಾಕೆಂದರೆ ಒಬ್ಬ ಆರ್ಟಿಸ್ಟ್ಗೆ ನಿರ್ಮಾಪಕಕ್ಕೆ ತೊಂದರೆ ಆಗಬಾರ್ದು ಅಂತ ಅಷ್ಟು ರಿಸ್ಕ್ ಮಾಡಿದ್ರು. ಈ ಥರ ಇದ್ದರೆ ನಿರ್ಮಾಪಕ ಉಳಿತಾರೆ. ಇವತ್ತಿನ ಕೆಲವರು ಹೋರಾಟಕ್ಕೆ ಸಿನಿಮಾ ಮಾಡೋಕ್ಕೆ ಆಗಲ್ಲ. ಸಿನಿಮಾ ಮಾಡೋದು ತುಂಬ ಕಷ್ಟಕರ ಆಗ್ಬಿಟ್ಟು ಅದೇ ದೇಶಕ್ಕೆ ಗೊತ್ತು. ನಾನೇನು ಹೇಳಿದ್ರು ಇನ್ನೊಂದು ಬೇರೆ ಹೇಳ್ತೀನಿ. ಈ ಸಿನಿಮಾನ ರಿಲೀಸ್ ಮಾಡೋಕ್ಕೂ ತುಂಬ ಓಡಾಡ್ತಿದ್ದಾಗ ನಾನು ಡೇವಿಡ್ಗೆ ಹೇಳಿದೆ. ಡೇವಿಡ್ಗಿಂತ ಜೊತೆಗೆ ಹನುಮಂತು ಅಂತ ಪಾಪ ನಿರ್ಮಾಪಕ ಹನುಮಂತ ರಾಜು ಬಂದರು. ಅವ್ರು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಬ್ಬ ಬಿಲ್ಡರು ಒಂದು ಸಿನಿಮಾಗೆ ಬಂದು ಸಿನಿಮಾ ಮಾಡ್ತೀನಿ ಅಂದಾಗ ಟೈಗರ್ ವೆಂಕಟೇಶ್ ಕರ್ಕೊಂಡು ಪರಿಚಯ ಮಾಡ್ಕೊಟ್ಟರು. ನಾನು ಇವಾಗ ಖುಷಿ ಆಯಿತು. ವೆಂಕಟೇಶ್ ಅವರು ಟೈಗರ್ ವೆಂಕಟೇಶ್ ಅವರು ಇರೋದಿಲ್ಲ, ಲಯನ್ನು ಒಬ್ಬ ನಿರ್ಮಾಪಕ ಬಂದು ನನಗೆ ತುಂಬ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗಬಾರ್ದು, ಅವ್ರಿಗೆ ಒಳ್ಳೇದಾಗಬೇಕು ಅಂದಾಗ ಅದು ನನಗೆ ತುಂಬ ಖುಷಿ ಆಯಿತು. ಯಾವುದೇ ನಿರ್ಮಾಪಕ ಬಂದಾಗ ನಾನು ಪ್ರತಿಯೊಬ್ಬರಿಗೆ ಯಾವ ರೀತಿ ಸಹಾಯ ಮಾಡ್ಕೊಂಡು ಮಾಡ್ತೀನಿ. ಇವತ್ತಿನ ಎಲ್ಲ ಕಮರ್ಷಿಯಲ್ ಅಭಿವೃದ್ಧಿ ಮಾಡ್ತೀನಿ. ನನಗೇನು ಸಿಗುತ್ತೆ ನಾನು ಹೇಳಿ ನಿರ್ಮಾಪಕ ಒಳ್ಳೇದಾಗಬೇಕು ಅಂತ ಅದು ನಾನು ಮೈಂಡಲ್ಲಿ ಇರ್ತದೆ. ನಾನೇ ನಮ್ಮ ಚಂದ್ರ ಸುರೇಶ್ ಅವ್ರು ಕರೆದು ಈ ಸಿನಿಮಾನ ತುಂಬ ಚೆನ್ನಾಗಿ ರಿಲೀಸ್ ಮಾಡಬೇಕು, ಯಾವ ಕಾರಣಕ್ಕೂ ಎಲ್ಲೂ ಕೊರತೆ ಆಗ್ಬಾರ್ದು, ನೀನು ಏನು ತೊಗೊಳ್ತಿರ್ತಿದ್ದರೆ ಸಿನಿಮಾ ಮಾಡ್ಕೊಂಡು ನಾನೇ ನಿಂತ್ಕೊಂಡು ಪ್ರೀತಿ ಥಿಯೇಟ್ರು ಪರ್ಸೆಂಟೇಜ್ ಹಾಕೋ ಥರ ಮಾಡಿಸಿ ನೋಡಿಕೊಂಡು ನಿರ್ಮಾಪಕರಿಗೆ ಒಳ್ಳೇದಾಗಬೇಕು ಜನಕ್ಕೆ. ಯಾಕಂದರೆ ಒಳ್ಳೆ ಸಿನಿಮಾ ಇದೆ. ಯಾಕಂದರೆ ಡೇವಿಡ್ ಅವರು ನನಗೆ ಗೊತ್ತಿದ್ದಾಗೆ ಬೇಲಿ ಒಂದು ಸಿನಿಮಾ ನೋಡಿದೆ. ನಾನು ಸಿನಿಮಾ ನೋಡಿಲ್ಲ, ಅವ್ರ ಸಿನಿಮಾ ನೋಡಿದಾಗ ನನಗೆ ಇಷ್ಟ ಆಯಿತು. ಬೇಲಿ ತುಂಬ ಇಷ್ಟ ಆಯಿತು. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾನು ಓಪನ್ ಆಗೋದಕ್ಕೆ ಈ ಸಿನಿಮಾ ಕೊಡಲೇಬೇಕು ಅಂತ ಅವ್ರನ್ನ ಇಷ್ಟಪಟ್ಟು. ಯಾಕೆಂದರೆ ಅಷ್ಟು ಚೆನ್ನಾಗಿ ಕಂಟೆಂಟ್ ಚೆನ್ನಾಗಿ ನಿರ್ದೇಶನ ಮಾಡ್ತಾರೆ. ಪರವಾಗಿಲ್ಲ. ನಾನು ಡೇವಿಡ್ ಬಗ್ಗೆ ಏನೋ ಅಂದ್ಕೊಂಡೆ, ತುಂಬ ಎಕ್ಸ್ಪರ್ಟ್ ಇತ್ತು. ಇದು ವೆರಿ ಗುಡ್ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ರೆ ಸಿನಿಮಾಗಳು ಚೆನ್ನಾಗಿ ಮಾಡೋದು. ಅದಕ್ಕೆ ನಮ್ಮೆಲ್ಲ ಕಲಾವಿದರು ಕೊಡಬೇಕು. ಅದು ತಕ್ಕನಾಗಿ ವೆಂಕಟೇಶ್ ಹೇಳಿದ್ರು, ನಿರ್ಮಾಪಕನಾಗಿ ಅದಕ್ಕೇನು ಒದಗಿಸ್ಬೇಕು ಒದಗಿಸೋದು ನಮ್ಗೆ ಖುಷಿ. ಯಾವುದು ಕಾಂಪ್ರಮೈಸ್ ಆಗೋದು. ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡ್ಬಿಟ್ಟು ಸಿನಿಮಾ ಬರಬೇಕು, ಇಲ್ಲ ಮಾಡಬಾರ್ದು ಸಿನಿಮಾ. ಯಾಕೆಂದ್ರೆ ಇವತ್ತು ತುಂಬ ಪೈಪೋಟಿ ಇಡೀ ದೇಶದಲ್ಲಿ. ಕರ್ನಾಟಕದಷ್ಟು ಕಷ್ಟಪಡ್ತಾರೆ ಪ್ರೊಡ್ಯೂಸರ್ ಬೇರೆ ಆಗಿಲ್ಲ. ಎಲ್ಲ ಅವ್ರವ್ರ ಭಾಷೆಗಳನ್ನ ಎಲ್ಲ ಅವ್ರವ್ರು ಬಿತ್ತಿರ್ತಾರೆ. ಮನೆಗೆ ಹೋಗಿ ಜಾಸ್ತಿ ಹೋಗಲ್ಲ ಬೇರೆ ಸಿನಿಮಾಗಳನ್ನ, ತೆಲುಗುಲ್ಲಿ ಹೋಗಿ ಬೇರೆ ಹೋಗಲ್ಲ. ನಮ್ಮ ಕರ್ನಾಟಕದಲ್ಲಿ ತಮಿಳು, ಮಲಯಾಳಂ, ಕೇರಳ, ಒರಿಸ್ಸಾ ಎಲ್ಲ ಹೋಗ್ತದೆ. ತಾವು ದುರದೃಷ್ಟಕರ ಏನು ಮಾಡ್ತೀರಾ? ನಮ್ಮ ಪರಿಸ್ಥಿತಿ ಹೆಂಗಿದೆ? ನಾವು ಅಷ್ಟಕ್ಕೆಲ್ಲ ಫೈಟ್ ಮಾಡಿ ಇವತ್ತು ನಮ್ಮ ಇಂಡಸ್ಟ್ರಿ ಉಳಿದಿದೆ ಅಂದರೆ ಅಂತ ಒಂದು ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ನಿರ್ಮಾಣ ಮಾಡಿ ಅಂತ ಬೇಕಾದ್ರೆ ಕೇಳಿ ಅವ್ರಿಗೆ. ಸಬಾಸ್ಟಿಯನ್ ಡೇವಿಡ್ ಅವರು ಸುಮಾರು ವರ್ಷಗಳಿಂದ ನನಗೆ ಪರಿಚಯ ಇದೆ. ಈ ಪೆನ್ ಡ್ರೈವ್ ವಿಷಯವನ್ನು ತಂದಿದ್ರು. ಇಲ್ಲಪ್ಪ ನಾವು ಯಾವುದೋ ಬೇರೆ ಇದರಲ್ಲಿದ್ದೀವಿ, ಈಗ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ, ಮುಂದಿನ ಯಾವ್ದಾರು ಮಾಡೋಣ ಅಂತೇಳಿ ಅವ್ರಿಗೆ ಹೇಳಿ ಕಳಿಸಿದೆ. ಪೆನ್ ಡ್ರೈವ್ ಇದು ಟೈಟಲ್ ಲಾಂಚ್ಗೆ ನಮ್ಗೆ ಕರೆದಿದ್ರು. ಆದರೆ ಈ ಪೆನ್ ಡ್ರೈವ್ ಅನ್ನೋದು ಆಗಲೇ ಸತ್ ಮಾಡಿಬಿಟ್ಟಿತ್ತು ಪೊಲಿಟಿಕಲ್ ಆಗಿ. ಹಾಗಾಗಿ ಏನೇನೋ ಊಹೆ ಮಾಡಿದ್ದೀವಿ.
ನಾವೆಲ್ಲ ಅನ್ಕೊಂಡಿದ್ವಿ ಪೆನ್ ಡ್ರೈವ್ ಅಂದ ತಕ್ಷಣ ಏನೋ ಇರುತ್ತೆ ಅನ್ಕೊಂಡಿದ್ವಿ. ಅದನ್ನ ಅಳವಡಿಸಿದ್ದಾರೆ ಗೊತ್ತಿಲ್ಲ. ಇವತ್ತು ಏನು ಟ್ರೈಲರ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು ನೋಡಿದಾಗ ಎಲ್ಲ ವಿಧವಾದ ಎಲ್ಲಾನು ಇದೆ. ಕಲರ್ಫುಲ್ ಆಗಿ ಸಾಂಗ್ಸ್ ಇದೆ, ಫೈಟ್ಸ್ ಇದೆ, ಎಲ್ಲ ಏನು ನಮ್ಮ ಇವತ್ತಿನ ದಿನ ಕರ್ನಾಟಕದ ಜನತೆ ಸಿನಿಮಾಗೆ ಬಂದಾಗ ಅದಿಲ್ಲ ಇದಿಲ್ಲ ಕೊರತೆ ಇದೆ ಅಂತ ಹೇಳ್ತಾ ಇದಾರಲ್ಲ, ಅದು ಯಾವುದು ಇರಲ್ಲ. ಇದು ಅವ್ರು ಏನು 100 ರೂಪಾಯಿ 150 ರೂಪಾಯಿ ಕೊಟ್ಟು ಬರ್ತಾರಲ್ಲ, ಅವ್ರಿಗೆಲ್ಲ ಸರಿಯಾದ ಒಂದು ಎಂಟರ್ಟೈನ್ಮೆಂಟ್ ಚಿಕ್ಕತ್ ಅಂತೇಳಿ ಈ ಸಿನಿಮಾದಲ್ಲಿ ಅನ್ಕೊಂಡಿದ್ದೀನಿ. ನಮ್ಮ ನಾಯಕ ಅಂತೂ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ, ನಮ್ಮ ಹೀರೋಯಿನ್ ಹಾಗೆ ಮಾಡಿದ್ದಾರೆ. ಅವ್ರದ್ದು ಅಭಿನಯ ಇಲ್ಲೇ ತೋರಿಸ್ಬಿಟ್ಟಿದ್ದಾರೆ. ನಾವು ಪ್ರಾಕ್ಟಿಕಲ್ ಆಗಿ ನೋಡ್ಬಿಟ್ಟಿದ್ವಿ ಸ್ಟೇಜಲ್ಲಿ. ನಾವೇನು ಮತ್ತೆ ಸಿನಿಮಾ ನೋಡೋಂಥ ಕೆಲಸ ಇದ್ದೇವೆ, ಇಲ್ಲೇ ನೋಡ್ಬಿಟ್ಟಿದ್ದೇವೆ ಏನು ಎಂಥ ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು. ಸರ್ ಒಂದು ದಿನ ಶೂಟಿಂಗ್ ಕರೆದಿದ್ರು ಅವರು, ಸೆಬಾಸ್ಟಿಯನ್ ಡೇವಿಡ್. ನಾವಲ್ಲಿ ಸೆಟ್ಗೆ ಹೋಗಿದ್ದೆ, ನಮ್ಮ ಇದರಲ್ಲಿ ನಡೆಸ್ತಾರೆ ಶ್ರೀಕಂಠ ಇದು ಕಂಠೀರವ ಇದರಲ್ಲಿ ಹೋದಾಗ ಕರಿ ಸೊಪ್ಪು ಕರೆದಿದ್ರು. ಹೋಗಿದ್ದೆ, ಹೋದರೆ ಸುಮ್ಮನೆ ಇಲ್ಲ, ಬಿದ್ದುಬಿಡವ್ರೆ. ಎಷ್ಟು ಎಪಿಸೋಡ್ ಇರುತ್ತೆ ನಮ್ಮ ಸೊಪ್ಪು. ಏನಪ್ಪ ಇದು ಈ ಥರ ಸ್ಪೃಹೇನೇ ಇಲ್ಲ, ಪ್ರಜ್ಞೆನೇ ಇರಲಿಲ್ಲ. ಅವ್ರ ಮಗನಿಗೆ ಅವ್ರ ಮನೆಯವ್ರಿಗೆಲ್ಲ ಫೋನ್ ಮಾಡಿ ಕರೆದೆ ನಾನು, ಬೇಗ ಬಂದ್ರೆ ಬಂದು ಹಾಸ್ಪಿಟಲ್ ಇಲ್ಲ ಸರ್, ಫುಡ್ ಇನ್ಫೆಕ್ಷನ್ ಆಗೋಗ್ಬಿಟ್ಟಿದೆ. ಫುಡ್ ಇನ್ಫೆಕ್ಷನ್ ಆಗ್ಬಿಟ್ಟು ನಾನು ಅದೇ ಮಾತಾಡಿಲ್ಲ ನಮ್ಮ ಜೊತೆ. ನಾವು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅವತ್ತು ಸೇರಿಸಿದ್ವಿ. ಅದೊಂದು ಇನ್ಸಿಡೆಂಟ್ ಆಯಿತು. ಆ ಡೇವಿಡ್ ಅವ್ರಿಗೂ ಒಳ್ಳೆಯದಾಗಲಿ. ಏನು ಇವತ್ತು ಪ್ರೊಡ್ಯೂಸರ್ಗಳಿದ್ದಾರಲ್ಲ, ನಮ್ಮ ಹನುಮಂತರಾಜ್ ಆಗ್ಬೋದು, ಲೈನ್ ವೆಂಕಟೇಶ್ ಆಗ್ಬೋದು, ನಮ್ಮ ಸ್ನೇಹಿತ ಟೈಗರ್ ವೆಂಕಟೇಶ್ ಆಗ್ಬೋದು. ಈ ಟೈಗರ್ಗಳು ಲೈನ್ಗಳೆಲ್ಲ ಇದ್ದಾವೆ, ಲೈನಾಗಿದ್ದಾವೆ ಟೈಗರ್ಸು ಲೈನ್ಗಳು. ಇವೆಲ್ಲ ಒಂದು ಸೇರಿ ಸಾಹಸ ಮಾಡಿ ಸಿನಿಮಾ ಮಾಡಿದರೆ ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕದ ಜನತೆ ಅವ್ರಿಗೆ ಪ್ರೋತ್ಸಾಹ ಕೊಡಲಿ, ನಮ್ಮ ನಿರ್ಮಾಪಕರಿಗೆ ದುಡ್ಡಾಗಲಿ, ಡೇವಿಡ್ಗೆ ಒಳ್ಳೆ ಹೆಸರು ಬರಲಿ ಅಂತ ಕೇಳ್ಕೊತಾ ಅವ್ರಿಗೆ ಏನೇ ಮಾಡಲಿ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊತಾ ಇದ್ವಿ ಸರ್. ನಿರ್ದೇಶಕರು ಏನು ಬೇಕು ಎಲ್ಲ ಒಗ್ಗಿಸ್ಕೊಟ್ಟು ಈಗ ಸಾಂಗು ಟ್ರೈಲರ್ ಎಲ್ಲ ನೋಡಿದ್ವಿ, ತುಂಬ ಅದ್ದೂರಿಯಾಗಿ ಮೂಡಿ ಬಂದಿದೆ. ಪ್ರೇಕ್ಷಕರು ಏನು ಬೇಕು ಎಲ್ಲ ಸಿನಿಮಾಗಿದೆ. ಹಾಗೆ ಈ ಸಿನಿಮಾ ಈಗಿನ ಹಳೆ ಮೊದಲು ಹೆಂಗೆ ಥಿಯೇಟರ್ ಕಲೆಕ್ಷನ್ಸ್ ಬರೋದು ಅದು ತಿರ್ಗಾ ಮರುಕಳಿಸಿ ಎಲ್ಲ ನಿರ್ಮಾಪಕರು ಎಲ್ಲ ಟೆಕ್ನಿಷಿಯನ್ಸ್ಗೂ, ಆಮೇಲೆ ಈಗ ಕಿಶನ್ ಅವರು ತನಿಷಾ ಕಂಡಪ್ಪ ಅವರು ಎಲ್ಲ ಈಗ ಸ್ಟೇಜಲ್ಲಿ ಕಪ್ಪಣ್ಣ ಅವರು ಸೂಪರ್ ಲೈವ್ ಶೋ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಸಾಂಗ್ಗಳೆಲ್ಲ. ಜುಲೈ 4 ನಮ್ಮನ್ನು ಅಗಸಿ ಶುಭ ಹಾರೈಸಬೇಕೆಂದು ನಿಮ್ಮಲ್ಲಿ ಈ ಮೂಲಕ ಪಡೆದಿದ್ದೇನೆ.